ಹಾಯ್ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆ ಜೊತೆ ಸುಮ್ತಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಹೋಳಿ ಹುಣ್ಣಿಮೆ ಇರೋದ್ರಿಂದ ಹೋಳ್ಗೆ ರೆಸಿಪಿಯನ್ನು ಮಾಡ್ಲಿಕ್ಕತ್ತೇವ್ರಿ. ಇವತ್ತು ನಾವು ಕಂಪಲ್ಸರಿಯಾಗಿ ಹೋಳಿಗೆಯನ್ನು ಮಾಡ್ತೇವ್ರಿ. ನಿಮ್ಗೆ ಎಲ್ಲರಿಗೂ ಹೋಳ್ಗೆ ರೆಸಿಪಿ ಮಾಡಿ ನಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ತುಂಬಾ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಹೀಗಾಗಿ ಅಲ್ಲಿ ಹೊರಗಡೆ ಕಾಮದಹನಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ನೈವೇದ್ಯಕ್ಕೆ ಮತ್ತು ಊಟಕ್ಕೆ ಅಂಥೇಳಿ ಹೋಳ್ಗೆ ರೆಡಿ ಮಾಡ್ಲಿಕ್ಕತ್ತಿದ್ವಿ. ಅದ್ರ ಸಲುವಾಗಿ ಟೈಮ್ ಬೇರೆ ಭಾಳ ಆಗಿತ್ತು ಅಂಥೇಳಿ ಸ್ವಲ್ಪ ಹೋಳ್ಗೆ ರೆಸಿಪಿನ ಮುಂದಿನ ವಿಡಿಯೋದಾಗ ಹಾಕಿದ್ರಾತು ಅಂಥೇಳಿ ಈಗ ಹೋಳ್ಗೆನ ತಯಾರು ಮಾಡ್ಲಿಕ್ಕತ್ತೀನಿ ರೀ. ಸ್ವಲ್ಪ ಇಲ್ಲಿ ಎಣ್ಣೆ ಖಾಲಿಯಾಗಿ ಹೋಗಿತ್ತು, ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಹೋಳ್ಗೆ ರೆಸಿಪಿಯನ್ನು ಮುಂದುವರಿಸ್ತಾ ಇದ್ದೀವಿ ರೀ, ಮಾಡ್ಲಿಕ್ಕತ್ತೀವಿ ರೀ ಹೋಳ್ಗಿನೀಗ. ಯಾಕಂದ್ರೆ ಕಾಮದಹನಕ್ಕೆ ಪೂಜೆ ಸಾಮಾನೆಲ್ಲ ಸಜ್ಜು ಮಾಡೋದಿತ್ತು. ಅರಿಶಿನ, ಕುಂಕುಮ, ಊದಿನ ಕಡ್ಡಿ, ತೆಂಗಿನಕಾಯಿ ಎಲ್ಲ ತೊಗೊಂಡು ಪೂಜೆ ಸಾಮಾನುಗಳನ್ನೆಲ್ಲ ತಯಾರು ಮಾಡಿ ಇವಾಗ ನಾವು ಹೊರಗಡೆ ಹೋಗಬೇಕು ಅಂತ ತಯಾರಾಗ್ತಾ ಇದ್ದೀವಿ. ಇವಾಗ ಹೋಳ್ಗೆ ಎಲ್ಲ ತಯಾರಾಗಿದೆ. ದೇವರ ನೈವೇದ್ಯಕ್ಕೂ ಹೋಳ್ಗೆ ರೆಡಿ ಮಾಡಿರ್ತೀವಿ ರೀ. ಇವಾಗ ನೋಡಿರಿ ಹೊರಗಡೆ ಎಲ್ಲ ನೀರು ಹಾಕಿಬಿಟ್ಟು ರಂಗೋಲಿ ಹಾಕಿರ್ತೀವಿ ರೀ ಹೊರಗಡೆ. ಇವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ವಲ್ಲ ರೀ, ಅದನ್ನೆಲ್ಲ ನನ್ನ ಮಗನ ಕೈಯಾಗ ಕೊಟ್ಟಿದ್ದೀವಿ. ಪೂಜೆ ಮಾಡಪ್ಪ ಅಂಥೇಳಿ ಪೂಜೆ ಮಾಡ್ಲಿಕ್ಕತ್ತಾನ ರೀ. ಅಲ್ಲಿ ಕೊಳ್ಳೋ ಕಟ್ಟಿಗೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಪೂಜೆ ಮಾಡ್ಲಿಕ್ಕತ್ತಾನು. ಅಲ್ಲಿ ಏನು ರೆಡಿ ಮಾಡಿಟ್ಟಿರ್ತೇವಲ್ಲ ರೀ, ಕುಳ್ಳ ಕಟ್ಟಿಗೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಚಿಮುಕಿಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಅಕ್ಕಿ ಕಾಳು ಎಲ್ಲ ಏರಿಸ್ಬಿಟ್ಟು ಊದಿನ ಕಡ್ಡಿ ಬೆಳಗಿ ತೆಂಗಿನಕಾಯಿನ ಹೊಡಿತಾರೆ. ಇಲ್ಲಿ ಉತ್ತರ ಕರ್ನಾಟಕದ ಸೈಡ ನಾವು ಈ ಮನೆ ಮುಂದೆನೇ ಕಾಮದಹನವನ್ನು ಮಾಡ್ತೀವಿ ರೀ ಫ್ರೆಂಡ್ಸ. ಅದ್ರ ಸಲುವಾಗಿ ಎಲ್ಲರೂ ಪ್ರತಿಯೊಬ್ಬರು ಮಾಡೋಂಗಿಲ್ಲ, ಅವು ಯಾರ್ಯಾರ ಮನೆ ಒಳಗೆ ಪದ್ಧತಿ ಇರ್ತದಲ್ಲ ರೀ ಅವ್ರು ಮಾಡ್ತಾರೆ. ನಾವು ನಮ್ಮಲ್ಲಿ ಪದ್ಧತಿ ಐತೆ ಅಂತ ಹೇಳ್ಕಿಸಿಂದ ನಾವು ಇಲ್ಲಿ ಮನೆ ಮುಂದೆ ಕಾಮದಹನ ಆಚರಣೆಯನ್ನು ಮಾಡ್ಲಿಕ್ಕತ್ತಿದ್ದೇವೆ. ಎಲ್ಲರೂ ಹೊರಗಡೆ ಬಂದಿದ್ದೇವೆ. ತುಂಬ ಜನ ಹುಡುಗರೆಲ್ಲ ಬಂದು ಹಲ್ಗೆ ಎಲ್ಲ ಬಾರಿಸ್ಕೊತ ನಿಲ್ತಿದ್ರು. ಆದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. 9:30 10 ಗಂಟೆ ಆಯಿತು. ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು, ಸ್ವಲ್ಪ ಲೇಟಾಗಿ ಬಂದುಬಿಟ್ರು. ಹೀಗಾಗಿ 10 ಗಂಟೆ ಆಗಿಬಿಟ್ಟಿತ್ತು ನಾವು ಪೂಜೆ ಮಾಡಿಕ್ಕೆ ಕಾಮದಹನ ಮಾಡೋ ಅಷ್ಟೊತ್ತಿಗೆ ಅಂತಂದ್ರೆ. ಈಗ ನೈವೇದ್ಯ ತೋರಿಸ್ತಾ ಇದ್ದಾನೆ ರೀ. ತೋರಿಸಿ ಊದಿನ ಕಡ್ಡಿ ಬೆಳಗಿ ಅದನ್ನ ಒಳಗಡೆ ಹಾಕ್ತಾರೆ ನೋಡ್ರಿ. ಕುಳ್ಳ ಅದು ಇದಾವಲ್ಲ ರೀ, ಅದರೊಳಗಡೆ ಹಾಕಿ ನೈವೇದ್ಯನ ಇಡ್ತಾರೆ ರೀ. ಸ್ವಲ್ಪ ತಡ ಆಗಿರೋದ್ರಿಂದ ಹಿಂಗಾಗಿ ಬಾರಿಸೋ ಹುಡುಗರೆಲ್ಲ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿದ್ರು. ಈ ಕಾಮದಹನ ಆದಮೇಲೆ ಬಣ್ಣವನ್ನು ಆಡೋದನ್ನು ಚಾಲೂ ಮಾಡ್ತಾರೆ ರೀ ಫ್ರೆಂಡ್ಸ. ಇವಾಗ ಹೋಳಿಗೆಯನ್ನು ಇಡ್ಲಿಕ್ಕತ್ತಿದ್ದಾರೆ. ನಮ್ಮ ಬ್ರದರು, ನಮ್ಮ ಮೇಲ್ಗಡೆ ಮನೆಯಲ್ಲಿ ಬ್ರದರ್ ಇದ್ದಾರೆ, ಅವರು ನಾವು ಕೂಡಿ ನಮ್ಮ ಮನೆಯವರು ಮಗ ಎಲ್ಲರೂ ಕೂಡಿ ನಿಂತಿದ್ದಾರೆ ಇಲ್ಲಿ. ಇವಾಗ ತೆಂಗಿನಕಾಯಿ ಹೊಡ್ಯಾಕತ್ತಾನ ನೋಡ್ರಿ. ಆ ತೆಂಗಿನಕಾಯಿ ಹೊಡೆದ್ಮೇಲೂ ಅದನ್ನ ವಾಪಸ್ ತೊಗೊಳಂಗಿಲ್ಲ ರೀ, ಅಲ್ಲೇ ಇದ್ರೊಳಗನ ಹಾಕಿ ಸುಟ್ಬಿಡ್ತಾರೆ ರೀ. ಅದ್ರೊಳಗೆ ದಹನಕ್ಕೇನು ರೆಡಿ ಮಾಡಿದಾರಲ್ಲ ರೀ ಅದ್ರೊಳಗೆ ಹಾಕಿ ಸುಟ್ಬಿಡ್ತಾರೆ. ಅಲ್ಲೇ ಸ್ವಲ್ಪ ಮುಂದೆ ಇಟ್ಟು ಆಮೇಲೆ ಕೈ ಮುಗಿದು ಅದು ಅಗ್ನಿ ಸ್ಪರ್ಶ ಮಾಡ್ತಾರೆ, ಬೆಂಕಿ ಹಚ್ತಾರೆ ನೋಡ್ರಿ. ಆವಾಗ ಹಾಗೆ ಅದನ್ನು ಕಾಯಿನೂ ಅದ್ರೊಳಗೇನೆ ಹಾಕಿಬಿಡ್ತಾರೆ ನೋಡ್ರಿ. ಈ ರೀತಿ ಎಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ ಆಚರಣೆ ಇರ್ತಾವ್ರಿ. ಒಂದು ಪದ್ಧತಿನೂ ಬಿಡೋದಿಲ್ಲ ರೀ, ನಾವು ಎಲ್ಲ ಥರದ್ದು ಮಾಡಿರ್ತೀವಿ. ನೋಡ್ರಿ ಇವಾಗ ಬೆಂಕಿ ಹತ್ಕೊಂತು. ಸ್ವಲ್ಪ ಹಸಿರೋ ಕಾರಣ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಸ್ಯಾನಿಟೈಸರ್ ಏನೋ ಹಾಕಿದ್ರು, ಬಗ್ಗಂತ ಉರಿ ಹತ್ಕೊಂತ ನೋಡ್ರಿ. ಈ ರೀತಿ ಮನೆ ಮುಂದೆನೇ ಆಚರಣೆ ಮಾಡ್ತಾರೆ ಎಲ್ಲರೂ.
ಅವ್ರ ಮನೇಲಿ ಆಚರಣೆ ಇರಲಿಲ್ಲ ಅಂದ್ರೆ ಬಾಜು ಮನೆಯದವರಾಗಲಿ ಜೊತೆ ಬೇರೆ ಯಾರ ಇದ್ರೂ ಅದು ಹೋಳಿಗೆ ನೈವೇದ್ಯನ ಮಾಡ್ಕೊಂಬಂದು ಇದ್ರೊಳಗೆ ಹಿಂಗೆ ಇದೇ ಥರ ಮಾಡಿ ನಾವು ಹಚ್ಚಿರ್ತೇವಲ್ಲ ಬಾಜು ಮನೆಯವರಾಗಲಿ ಯಾರಾದರೂ ಹಾಕುವಾರಿದ್ರಂದ್ರೆ ತಂದು ಹಾಕ್ತಾರೆ ಈಗ ನೋಡಿರಿ 3 ಸುತ್ತು ಈಗ ದಹನಕ್ಕೆ ಬೆಂಕಿ ಇಟ್ಮೇಲೆ 3 ಸುತ್ತು ನಾವು ರೌಂಡ್ ಹೊಡಿಲೇಬೇಕು ನೋಡಿರಿ ನನ್ನ ಮಗ ಹೊಡಿಲಕತ್ತಾನ ಅದು ಹೊಯ್ಕೊಂತ ಒಂದೇ ಆಡ್ಸಲನಾದರೂ ಹೊಯ್ಕೋಬೇಕ್ರಿ ಯಾಕಂತಂದ್ರೆ ಆ ಥರ ಇರ್ತೈತೆ ಅಂದರೆ ಹೋಳಿಗೆ ರೆಸಿಪಿ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಹೊಯ್ಕೊಂಡು ಬರ್ಬೇಕಾದ್ರೆ ಹೋಳಿಗೆ ಅಂಥೇಳಿ ಆ ರೆಸಿಪಿ ಮಾಡಿ ನೈವೇದ್ಯಕ್ಕಾಯಿತು ಊಟಕ್ಕೆ ಹೋಳಿಗೆ ಅಂಥೇಳಿ ಮಾಡಿರ್ತೀವಿ ರೀ ಫ್ರೆಂಡ್ಸ ಇವಾಗ ಹಲ್ಗೆ ಎಲ್ಲ ಬೆಳೆಸ್ಕೊಂಡು ಬರ್ರಿ ಇವಾಗ ನನ್ನ ಮಗಳು ಓಡಾಡ್ಕೊಂತ ನಿಂತಾಳೆ ನೋಡ್ರಿ ಇಲ್ಲಿ ಸಣ್ಣವಳು ಇವರು ನಮ್ಮ ಬ್ರದರ್ ನಮ್ಮ ಸಿಸ್ಟರ್ ಅಂತ ಹೇಳಿದ್ನಲ್ರಿ ಅವ್ರ ಮಗಳು ರೀ ಅನ್ನಕ್ಕೆ ಬಾರಿಸ್ತಾರೆ ನೋಡ್ರಿ ಹೋಳಿ ಹಬ್ಬ ಅಂದ್ರೆ ಗಂಡು ಮಕ್ಕಳಿಗೆ ಬಣ್ಣ ಆಡೋದಾಗ್ಲಿ ಓಡಾಡೋದಾಗ್ಲಿ ತಾವೇ ಮಾಡ್ತಿರ್ತಾರ ನೋಡ್ರಿ ಈಗ ಕಾಮದಾನ ಆಗಿರತಕ್ಕಂಥ ಅದು ಬುದಿ ಏನಿರ್ತೈತಲ್ರಿ ಅವತ್ತು ಆವಾಗ ಎಲ್ಲರೂ ಹಣೆಗೆ ಹಚ್ಕೊತೀವಿ ನಾವು ಅದು ಕ್ಯಾಮ್ರಾನ ಇಟ್ಟು ಕಣ್ಣಿಗೆ ಫ್ಲಾಶ್ ಲೈಟ್ ಅದು ಕಣ್ಣು ನಾವೆಲ್ಲರೂ ಹಂಗಾರ ಹಚ್ಕೊಂಡ್ವಿ ಇವಾಗ ಕಡ್ಲಿನ ಹುರಿಲಿಕ್ಕತ್ತೇವ್ರಿ ಹೊಸದೇನು ಕಡ್ಲಿ ಬಂದಿರ್ತೈತಲ್ರಿ ಅವಾಗ ಅದನ್ನ ಬೆಂಕಿ ಒಳಗೆ ಹಾಕಿ ಅಲ್ಲೇ ಹುರಿದು ತಿನ್ಬೇಕಂತ್ರಿ ಯಾಕಂತಂದ್ರೆ ಹಲ್ಲು ಗಟ್ಟಿ ಅಕ್ಕವ ಅನ್ನೋದು ಒಂದು ಪದ್ಧತಿ ಇದೆ ಇಷ್ಟೆಲ್ಲ ನಾವು ಕಾಮದಹನದ ಹಬ್ಬ ಹೋಳಿ ಹುಣ್ಣಿಮೆ ಹಬ್ಬನ ಈ ಥರ ಎಲ್ಲ ಆಚರಣೆ ಮಾಡ್ತೇವ್ರಿ ನೋಡಿರಿ ಕಡ್ಲಿ ಎಲ್ಲ ಹುರಿದಿಟ್ಟಿದ್ದೇವ್ರಿ ಅದರೊಳಗೆ ಸ್ವಲ್ಪ ತಿಂತಾರ್ರಿ ಅವಾಗ ಬನ್ನಿ ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಬನ್ನಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್